ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ, ಶ್ರೇಷ್ಠವಾದ, ಪರಿಶುದ್ಧವಾದ, ಮಧುರವಾದ ನಾಮದಲ್ಲಿ ಈ ಉದಯಕಾಲದಲ್ಲಿ ಶುಭವನ್ನು ತಿಳಿಸುತ್ತಾ ಇದ್ದೇನೆ. ಐ ಬ್ರಿಂಗ್ ಗ್ರೀಟಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ನೀವೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಸ್ಥಿರವಾಗಿರಬೇಕೆಂದು, ದೇವರ ಕೃಪೆಯಲ್ಲಿ ಬೆಳೆಯಬೇಕೆಂದು, ಪರಿಶುದ್ಧಾತ್ಮನ ಸಂರಕ್ಷಣೆಯಲ್ಲಿ ನೀವೆಲ್ಲರೂ ಬೆಳೆಯಬೇಕೆಂದು ಪ್ರತಿದಿನ ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಸೇವೆಯ ಮೂಲಕವಾಗಿ ನಿಮ್ಮಲ್ಲಿ ಅನೇಕರು ಆಧ್ಯಾತ್ಮಿಕವಾಗಿ ಆಶೀರ್ವದಿಸಲ್ಪಡುತ್ತಿದ್ದಾರೆ ಎಂಬುದಾಗಿ ಕೇಳಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೇವರು ನಮಗೆ ಕೊಟ್ಟಂತ ದರ್ಶನ ಹಾಗೂ ಕರೆಯುವಿಕೆ ಅದೇ. ದೇವರ ವಾಕ್ಯ ಇರುವ ಹಾಗೆ ಹೇಳುವಂತೆ ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸಲು ದೇವರು ನಮ್ಮನ್ನು ಕರೆದಿದ್ದಾರೆ. ನಂಬಿಗಸ್ತರಾಗಿ ಆತನ ಸೇವೆಯಲ್ಲಿ ಮುಂದುವರಿಯುವಂತೆ ಸಹಾಯ ಮಾಡುತ್ತಿದ್ದಾರೆ. ಈ ವಿಷಯದಲ್ಲಿ ನೀವು ನಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೀರಾ, ಸಹಕರಿಸುತ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೂ ಕೂಡ ಕ್ರಿಸ್ತನ ನಾಮದಲ್ಲಿ ಶುಭವನ್ನು ತಿಳಿಸುತ್ತಾ ಇದ್ದೇನೆ. ಪ್ರತಿದಿನ ಒಂದು ವಾಗ್ದಾನವನ್ನು ಬೈಬಲ್ನಿಂದ ನಾವು ಧ್ಯಾನಿಸುತ್ತಾ ಇದ್ದೇವೆ. ಸತ್ಯವೇದವು ದೈವ ಗ್ರಂಥ. ಪ್ರತಿ ಮಾತು ಕೂಡ ನಮ್ಮ ಪ್ರಯೋಜನಕ್ಕೋಸ್ಕರವಾಗಿ ದೇವರು ಬರೆದು ಕೊಟ್ಟಿದ್ದಾರೆ. ಆದ್ದರಿಂದ ಈ ದೈವ ಲೇಖನದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಗ್ದಾನಗಳನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಸ್ವತಂತ್ರಿಸಿಕೊಳ್ಳಬಹುದು. ಪ್ರತಿದಿನ ಒಂದು ವಾಗ್ದಾನವನ್ನು ಕೇಳುತ್ತಾ ಇದ್ದೇವೆ. ಈ ದಿನದ ವಾಗ್ದಾನವನ್ನು ಕೂಡ ನಾವು ಓದೋಣ. ನಿಮ್ಮ ಬಳಿ ಬೈಬಲ್ ಇದ್ದರೆ ತೆಗೆಯಿರಿ. ಕೀರ್ತನೆಗಳು 144ನೇ ಕೀರ್ತನೆ 2ನೇ ವಾಕ್ಯವನ್ನು ಓದೋಣ. Psalm 144 and verse 2. ಆ ವಾಕ್ಯವನ್ನು ನಾನು ಓದುತ್ತೇನೆ, ಗಮನಿಸಿರಿ. 144ನೇ ಕೀರ್ತನೆ 2ನೇ ವಾಕ್ಯ. ನನ್ನ ಪ್ರೀತಿಯು, ನನ್ನ ಕೋಟೆಯು, ನನ್ನ ದುರ್ಗವು, ನನ್ನ ರಕ್ಷಕನು, ನನ್ನ ಗುರಾಣಿಯು, ಆಶ್ರಯವು, ನನ್ನ ಜನವನ್ನು ನನಗೆ ಅಧೀನ ಮಾಡುವವನು ಆತನೇ. ಮೈ ಗುಡ್ನೆಸ್ ಅಂಡ್ ಮೈ ಫೋರ್ಟ್ರೆಸ್, ಮೈ ಹೈ ಟವರ್ ಅಂಡ್ ಮೈ ಡೆಲಿವರರ್, ಮೈ ಶೀಲ್ಡ್ ಅಂಡ್ ಇನ್ ಹೂಮ್ ಐ ಟ್ರಸ್ಟ್, ಹೂ ಸಬ್ಡ್ಯೂಸ್ ಮೈ ಪೀಪಲ್ ಅಂಡರ್ ಮೀ. ಕೀರ್ತನಾಗಾರನು ಬರೆದಂಥ ಈ ಮಾತು ಎಷ್ಟು ಅದ್ಭುತವಾದದೆಂಬುದಾಗಿ ಗಮನಿಸಿರಿ. ನನ್ನ ದೇವರು ನನಗೆ ಕೃಪಾನಿಧಿ. ಕೃಪಾನಿಧಿ ಒಂದು ಟ್ರಾನ್ಸ್ಲೇಷನ್ನಲ್ಲಿ ಮೈ ಗುಡ್ನೆಸ್ ಎನ್ನುವಂತಹ ಮಾತು, ಮತ್ತೊಂದು ಟ್ರಾನ್ಸ್ಲೇಷನ್ನಲ್ಲಿ ಮೈ ಲವಿಂಗ್ ಕೈಂಡ್ನೆಸ್ ಎನ್ನುವಂತಹ ಮಾತು ಬರೆಯಲ್ಪಟ್ಟಿದೆ. ದೇವರು ಕೃಪಾನಿಧಿ, ಆತನು ಕೃಪಾಪೂರ್ಣನು. ನಾವೆಲ್ಲರೂ ಕೂಡ ಒಂದು ವಿಷಯವನ್ನು ಒಪ್ಪಿಕೊಳ್ಳಬೇಕು. ಆತನು ಕೃಪಾಪೂರ್ಣನಾಗಿರುವುದರಿಂದ ಈ ದಿನವೂ ಕೂಡ ನಾವು ಸಜೀವವುಳ್ಳವರಾಗಿದ್ದೇವೆ. ಆತನನ್ನು ಸ್ತುತಿಸುತ್ತಾ ಇದ್ದೇವೆ, ಆರಾಧಿಸುತ್ತಾ ಇದ್ದೇವೆ. ಇಲ್ಲದಿದ್ದರೆ ನಮ್ಮ ಜೀವಿತ ಹೇಗಿರುತ್ತಿತ್ತೋ. ಯೇಸು ಕ್ರಿಸ್ತನು ನಮ್ಮನ್ನು ದರ್ಶಿಸದೆ ಹೋಗಿದ್ದರೆ, ಆತನು ನಮ್ಮನ್ನು ರಕ್ಷಿಸದೆ ಹೋಗಿದ್ದರೆ, ಈ ಕ್ಷಣ ನಾವೆಲ್ಲೋ ಇರುತ್ತಾ ಇದ್ದೆವು, ಯಾವುದೋ ಪರಿಸ್ಥಿತಿಯಲ್ಲಿ ಇರುತ್ತಾ ಇದ್ದೆವು. ಆದರೆ ದೇವರು ಜೀವವುಳ್ಳವನು. ತನ್ನ ಮಧುರವಾದ ಪ್ರೀತಿಯನ್ನು ನಮ್ಮ ಜೀವಿತದಲ್ಲಿ ವ್ಯಕ್ತಪಡಿಸಿ ಆತನ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿ ಕೃಪಾನಿಧಿಯಾಗಿ ಆತನ ನಂಬಿಗಸ್ತಿಕೆಯನ್ನು ಆತನು ನೆರವೇರಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಆತನು ನನ್ನ ಕೋಟೆಯು, ನನ್ನ ದುರ್ಗವು, ನನ್ನ ರಕ್ಷಕನೆಂಬುದಾಗಿ ಆಗಾಗಿನ ವಾಕ್ಯದಲ್ಲಿ ನೋಡುವಂತಹ ಮಾತನ್ನು ನಾವು ಇಲ್ಲಿ ಕೂಡ ನೋಡುತ್ತಾ ಇದ್ದೇವೆ. ದಾವೀದನ ಜೀವಿತದಲ್ಲಿ ಎಷ್ಟೋ ಶ್ರಮೆಗಳು, ಎಷ್ಟೋ ಇಕ್ಕಟ್ಟು, ಪ್ರತಿಕೂಲ ವಾತಾವರಣವನ್ನು ಎದುರಿಸಿದನು. ಹೆಜ್ಜೆ ಹೆಜ್ಜೆಗೂ ಒಂದು ಕಷ್ಟ ಮುಗಿಯಿತಂದ್ರೆ ಇನ್ನೊಂದು ಮುಗಿಯಿತಂದ್ರೆ ಮತ್ತೊಂದು. ಯಾವುದೋ ಒಂದು ಶ್ರಮೆ ಅವನ ಜೀವಿತದಲ್ಲಿ ಇರುವಾಗ, ಆತನನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಾ ಇರುವಾಗ, ದಾವೀದನು ಪ್ರತಿ ಸಾರಿ ದೇವರ ನಾಮದಲ್ಲಿ, ದೇವರ ಸಂರಕ್ಷಣೆಯಲ್ಲಿ ಇರುವುದಕ್ಕಾಗಿ ಇಷ್ಟಪಟ್ಟನು. ಕರ್ತನೇ ನನ್ನ ದುರ್ಗವು ನೀನೆ, ನನ್ನನ್ನು ಕಾಪಾಡುವ ಆತನು ನೀನೆ, ನನ್ನ ಕೋಟೆಯು ನೀವೇ ಎಂದು ಅನೇಕ ಸಂದರ್ಭದಲ್ಲಿ ಹೇಳಿದನು. ಪೂರ್ವ ದಿನದಲ್ಲಿ ಅರಸನಿಗೆ ಒಂದು ಕೋಟೆಯು ಇರುತ್ತಾ ಇತ್ತು. ಯಾವಾಗಾದರೂ ಆ ರಾಜ್ಯದ ಮೇಲೆ ಶತ್ರುಗಳು ದಂಡೆತ್ತಿ ಬರುವಾಗ ಅಥವಾ ಪ್ರತಿಕೂಲ ವಾತಾವರಣವು ಬಂದಾಗ ಜನರು ಆ ಕೋಟೆಯೊಳಗೆ ಅಡಗಿಕೊಳ್ಳುವುದಕ್ಕಾಗಿ ಹೋಗುತ್ತಾ ಇದ್ದರು. ಅದರ ಒಳಗೆ ಹೋಗಿ ರಕ್ಷಣೆ ಹೊಂದುತ್ತಾ ಇದ್ದರು. ಕೆಲವರು ಏನು ಮಾಡುತ್ತಾ ಇದ್ದರು ಅಂದರೆ, ಯಾರು ಬರುತ್ತಾರೆ ನೋಡೋಣ, ಏನು ಮಾಡುತ್ತಾರೆ ನೋಡೋಣ ಎಂಬುದಾಗಿ ಕೆಲವರು ಆ ಕೋಟೆಯ ಹೊರಗೆ ಜೀವಿಸುತ್ತಾ ಇರುವಾಗ ಶತ್ರುಗಳಿಗೆ ಬಹಳ ಈಸಿಯಾಗಿ ಅವರು ದೊರಕುತ್ತಿದ್ದರು. ಕೋಟೆಯು ಜನರನ್ನು ಕಾಪಾಡುವುದಕ್ಕೆ, ರಕ್ಷಿಸುವುದಕ್ಕಾಗಿ ಕಟ್ಟಲ್ಪಟ್ಟಿರುವಂತಹ ಒಂದು ಅದ್ಭುತವಾದ ವ್ಯವಸ್ಥೆ. ಈಗ ದೇವರು ತನ್ನ ಪ್ರಜೆಗಳಿಗೆ ಕೋಟೆ ಇದ್ದ ಹಾಗೆ ಆತನಲ್ಲಿ ನಾವಿದ್ದರೆ, ಯೇಸು ಕ್ರಿಸ್ತನಲ್ಲಿ ನಾವು ಇರುವುದಾದರೆ, ಆತನಲ್ಲಿ ನಾವು ಜೀವಿಸುವುದಾದರೆ ಸಂಪೂರ್ಣವಾದ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇವೆ. ಆದರೆ ಈ ವಾಕ್ಯದಲ್ಲಿ ನನ್ನನ್ನು ಬಲವಾಗಿ ಆಕರ್ಷಿಸಿದ ಮಾತೇನೆಂದರೆ, ಆತನು ಜನರನ್ನು ಅಧೀನ ಮಾಡುವನೆನ್ನುವಂತಹ ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ಉದ್ದೇಶವು ಅದೇ ಅಲ್ವಾ? ಆತನ ಆಲೋಚನೆ ಮೊದಲಿನಿಂದಲೂ ಕೂಡ ಅದೇ. ಆತನ ಪ್ರಜೆಗಳು ಯಾವಾಗಲೂ ಜಯವನ್ನು ಸಾಧಿಸುವವರಾಗಿರಬೇಕೆಂದು, ಅಧೀನ ಮಾಡಿಕೊಳ್ಳಬೇಕೆಂದು. ಅಂದರೆ ಅಧೀನ ಮಾಡಿಕೊಳ್ಳುವುದಂದ್ರೆ ಬೇರೆ ಅರ್ಥ ಅಲ್ಲ, ಆದರೆ ಜಯಿಸುವವರಾಗಿರಬೇಕೆನ್ನುವುದೇ ದೇವರ ಆಲೋಚನೆ. ಆದಾಮ್ ಹಾಗೂ ಅವಳನ್ನು ದೇವರು ಉಂಟು ಮಾಡಿ ಏದೇನ್ ತೋಟದಲ್ಲಿ ಅವರನ್ನು ಇಟ್ಟರು. ಏದೇನ್ ಎನ್ನುವಂತಹ ಮಾತಿಗೆ ರಮ್ಯವಾದದೆಂಬುದಾಗಿ, ಪ್ಲೆಸೆಂಟ್ ಎಂಬುದಾಗಿ ಅರ್ಥವಿದ್ದರೆ, ದೇವರು ಅವರನ್ನು ಆ ತೋಟದಲ್ಲಿ ಇಟ್ಟವರಿಗೆ ಬೇಕಾದದೆಲ್ಲವನ್ನು ಕೂಡ ಒದಗಿಸಿದರು. ಏನು ಬೇಕೋ ಅದು, ಯಾವುದು ಬೇಕೋ ಅವರಿಗೆ ಅದನ್ನು ಒದಗಿಸಿದರು. ಅವರ ಜೀವಿತಕ್ಕೆ ಬೇಕಾದಂತಹ ಸಮಸ್ತವನ್ನು ದೇವರೇ ಸಿದ್ಧಪಡಿಸಿ ಅವರಿಗೆ ಕೊಟ್ಟರು.
ಕುಡಿಯುವುದಕ್ಕೆ ನೀರನ್ನು ಕೊಟ್ಟರು, ತಿನ್ನುವುದಕ್ಕೆ ಫಲವನ್ನು ಕೊಟ್ಟರು, ಇರುವುದಕ್ಕೆ ಅದ್ಭುತವಾದ ಪ್ರಾಂತ್ಯವನ್ನು ಕೊಟ್ಟರು. ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ದೇವರು ತನ್ನ ಪ್ರಸನ್ನತೆಯನ್ನು ಅವರೊಂದಿಗೆ ಇಟ್ಟರು. ಪ್ರತಿದಿನವೂ ಕೂಡ ಅವರೊಂದಿಗೆ ಮಾತನಾಡುತ್ತಾ ಇದ್ದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿದರೆ, ಅಂತಹ ದಿವ್ಯವಾದ ಪ್ರಾಂತ್ಯದಿಂದ ಆದಾಮ್ ಹಾಗೂ ಅವಳು ದೇವರ ಆಶೀರ್ವಾದವನ್ನು ಹೊಂದಿಕೊಂಡರು. ದೇವರು ಅವರನ್ನು ಆಶೀರ್ವದಿಸಿ ಏನು ಹೇಳಿದರು ಅಂದರೆ, ನೀವು ಅಭಿವೃದ್ಧಿ ಹೊಂದಿರಿ, ಫಲಿಸಿರಿ, ಭೂಮಿಯನ್ನು ತುಂಬಿಸಿ ಅದನ್ನು ವಶ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಾರೆ. ಯಾಕೆ ದೇವರು ಮಾತನಾಡುತ್ತಾರೆ, ಯಾಕೆ ಅದನ್ನು ವಶಪಡಿಸಿಕೊಳ್ಳಿ ಎಂದು ಮಾತನಾಡುತ್ತಾರೆ ಅಂದರೆ, ದುರಾತ್ಮ ಶಕ್ತಿಗಳು ಲೂಸಿಫರನೊಂದಿಗೆ ಕೆಳಗೆ ದೊಬ್ಬಲ್ಪಟ್ಟಾಗ ಸೈತಾನನು ದೇವರಿಗೆ ವಿರುದ್ಧವಾಗಿ ಆಲೋಚಿಸುವುದಕ್ಕೆ ಆರಂಭಿಸಿದನು. ತನ್ನ ಕರದಿಂದ ಮಾಡಲ್ಪಟ್ಟಂತಹ ಮನುಷ್ಯನನ್ನು ದೇವರಿಂದ ದೂರ ಮಾಡಬೇಕೆಂದೇ ಸೈತಾನನು ಪ್ರಯತ್ನ ಪಟ್ಟನು. ಆದ್ದರಿಂದ ನೀವು ಪ್ರತಿ ಸಾರಿ ಜಯವನ್ನು ಸಾಧಿಸುವವರಾಗಿರಬೇಕೆಂದೇ ದೇವರು ಮೊದಲಿಂದ ಅದನ್ನು ಮಾತನಾಡುತ್ತಾರೆ. ಈ ದಿನವೂ ಕೂಡ ದೇವರ ಉದ್ದೇಶವೂ ಅದೇ. ನೀವು ಹಾಗೂ ನಾನು ಜಯವನ್ನು ಸಾಧಿಸುವವರಾಗಿರಬೇಕು, ಎಲ್ಲಾ ವಿಷಯದಲ್ಲೂ ಜಯ ಹೊಂದುವರಾಗಿರಬೇಕೆಂದೇ ಕರ್ತನಾದ ಯೇಸು ಕ್ರಿಸ್ತನ ಆಲೋಚನೆ. ಆ ಕಾರಣದಿಂದಲೇ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಸತ್ತು ತನ್ನ ರಕ್ತವನ್ನು ಸುರಿಸಿ ನಮ್ಮೆಲ್ಲರಿಗೂ ಜಯವನ್ನು ಕೊಡುವುದಕ್ಕಾಗಿ ಭಕ್ತನಾದ ಪೌಲನು ಅದಕ್ಕೆ ಹೇಳುತ್ತಾನೆ, ಎಲ್ಲದಕ್ಕಿಂತಲೂ ಕೂಡ ಅತ್ಯಧಿಕವಾದ ಜಯವು ನಮಗೆ ದೇವರಿಂದಲೇ ಲಭಿಸುತ್ತದೆ. ಇನ್ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಮೋರ್ ದೆನ್ ಅ ಕಾನ್ಕರರ್. ಎಸ್, ನಾವೆಲ್ಲರೂ ಜಯವನ್ನು ಸಾಧಿಸುವವರೇ. ದೇವರು ಜನರನ್ನು ಅಧೀನ ಮಾಡುವುದಕ್ಕೆ ಆತನು ಇಷ್ಟಪಡುತ್ತಾ ಇದ್ದಾರೆ. ನೀವು ಮಾಡಬೇಕಾದದ್ದೇನೆಂದರೆ ನಂಬಿಕೆಯಿಂದ ನಿಲ್ಲುವಂಥದ್ದೇ. ದೇವರ ಕಾರ್ಯಕ್ಕಾಗಿ, ದೇವರ ಮಹಿಮೆಗಾಗಿ ನಿನ್ನನ್ನು ಸಿದ್ಧಪಡಿಸಿಕೊಂಡು ದೇವರಿಗೋಸ್ಕರವಾಗಿ ನಿಲ್ಲುವುದಾದರೆ ಆತನು ಉಪಯೋಗಿಸುತ್ತಾನೆ. ಎಲ್ಲಾ ವಿಷಯದಲ್ಲೂ ನಿಮಗೆ ಜಯವನ್ನು ಕೊಡುತ್ತಾರೆ. ಭಕ್ತನಾದ ಪೌಲನು ರೋಮ ಸಭೆಗೆ ಬರೆಯುವಾಗ ಹೇಳುತ್ತಾರೆ, ಸಮಾಧಾನ ಕರ್ತನಾಗಿರುವಂತಹ ದೇವರು ಅತಿ ಶೀಘ್ರವಾಗಿ ಸೈತಾನನು ನಿಮ್ಮ ಕಾಲಗಳಿಗೆ ತುಳಿಯುವಂತೆ ಮಾಡುತ್ತಾನೆ ಎಂಬುದಾಗಿ. ದ ಗಾಡ್ ಆಫ್ ಪೀಸ್ ವಿಲ್ ಹೆಲ್ಪ್ ಯು ಟು ಕ್ರಶ್ ದಿ ಸೇಟನ್ ಅಂಡರ್ ಯುವರ್ ಓನ್ ಫೀಟ್. ನಿಮ್ಮ ಪಾದಗಳ ಕೆಳಗೆ ದೇವರು ಸೈತಾನನನ್ನು ತುಳಿಯುವಂತೆ ಮಾಡುತ್ತಾನೆ. ಯಾಕಂದ್ರೆ ಆತನು ಮಹಾಶಕ್ತಿ ಸಂಪನ್ನನು. ಆದರೆ ಆತನ ಆಲೋಚನೆ ಯಾವಾಗಲೂ ಕೂಡ ತನ್ನ ಪ್ರಜೆಗಳ ಮೂಲಕ ತುಳಿಯುವಂತೆ ಮಾಡಬೇಕೆಂದು ದೇವರ ಆಲೋಚನೆ. ಆದ್ದರಿಂದ ನಾವೆಲ್ಲರೂ ಜಯವನ್ನು ಸಾಧಿಸುವವರಾಗಿರಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಈ ದಿನವೆಲ್ಲವೂ ಕೂಡ ಈ ವಾಕ್ಯವನ್ನು, ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ಎಲ್ಲದರಲ್ಲೂ ಕೂಡ ಜಯ ಹೊಂದಿರಿ. ದೇವರು ನಿಮ್ಮ ಸಂಗಡ ಇರಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಕೃಪಾನಿಧಿಯಾದ ದೇವರೇ, ನಮ್ಮ ಕೋಟೆಯು ಗುರಾಣಿಯಾಗಿ ಇದ್ದು ಸಮಸ್ತವನ್ನು ನಮಗೆ ಅಧೀನ ಮಾಡಬೇಕೆಂಬುದಾಗಿ ಆಲೋಚಿಸುತ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಉನ್ನತವಾದದಪ್ಪ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಸೋತು ಹೋಗಿ ಪತನಾವಸ್ಥೆಗೆ ಹೋಗಿ ಭಯಂಕರವಾದ ಪರಿಸ್ಥಿತಿಯಲ್ಲಿ ಇರುವಂತಹ ನಮ್ಮನ್ನು ಆರಿಸಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ನಡೆಸಿ ಬಲಪಡಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ದಿನ ಎಷ್ಟು ಜನ ನಮ್ಮ ಪ್ರಿಯರು ವಾಗ್ದಾನವನ್ನು ಕ್ಲೇಮ್ ಮಾಡಿ ನಿಮ್ಮನ್ನು ಸ್ತುತಿಸುತ್ತಾ ಇದ್ದಾರೋ ಅವರೆಲ್ಲರ ಜೀವಿತದಲ್ಲಿ ಜಯವನ್ನು ಕೊಟ್ಟು ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ ಅಪ್ಪ. ಪ್ರತಿ ವಿಧವಾದಂತಹ ಬಲಹೀನತೆಯಿಂದ ಬಿಡುಗಡೆ ಕೊಡಿ. ಯಾರು ಜಯಕ್ಕೋಸ್ಕರವಾಗಿ ಹೋರಾಡುತ್ತಾ ಇದ್ದಾರೋ ದೊಡ್ಡ ಜಯವನ್ನು ಅವರಿಗೆ ದಯಪಾಲಿಸಿರಿ. ನಿಮ್ಮ ಪ್ರಸನ್ನತೆ ಪ್ರತಿಯೊಬ್ಬರ ಮೇಲೆ ಉದಯಿಸುವಂತೆ ಮಾಡಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.